ಹಾಯ್ ರೈತರೇ ನಮಸ್ತೆ. ನಾನು 3 ಡೇಸ್ ಬ್ಯಾಕು ಈ ರೀತಿ ಕತ್ತು ಕೊಳೆ ರೋಗ ಬಂದುಬಿಟ್ಟು ಈ ರೀತಿ ಗಿಡ ಬಾಡ್ತಾ ಇದೆ ಅಂತ ಒಂದು ವೀಡಿಯೋ ಮಾಡಿದ್ದೆ. ಅದಕ್ಕೆ ನಿವಾರಣೆ ಮಾಡೋಕ್ಕೋಸ್ಕರ ರೋಕೋ, ಕ್ಯಾಪ್ ಕಟ್ಟು, ವ್ಯಾಲಿಡಮೈಸಿನ ನಾನು ಯೂಸ್ ಮಾಡಿದ್ದೆ. 250 ಗ್ರಾಮ್ ಕ್ಯಾಪ್ ಕಟ್ಟು, 250 ಗ್ರಾಮ್ ರೋಕೋ ಆ್ಯಂಡ್ 500 ml ವ್ಯಾಲಿಡಮೈಸಿನ ಯೂಸ್ ಮಾಡಿಬಿಟ್ಟು 200 ಲೀಟರ್ ಟ್ಯಾಂಕಲ್ಲಿ ಕಲಿಸ್ಬಿಟ್ಟು ಡ್ರಿಂಚಿಂಗ್ ಮಾಡಿದೆ. ಆ್ಯಂಡ್ ಡ್ರಿಂಚಿಂಗ್ ಮಾಡಿದ 2 ಡೇಸ್ ನೀರು ಸ್ಟಾಪ್ ಮಾಡಿದೆ. ಆ್ಯಂಡ್ ಸ್ಟಾಪ್ ಮಾಡಿದಾದಮೇಲೆ ನಂಗೆ ಒಳ್ಳೆಯ ಬೆಸ್ಟ್ ರಿಸಲ್ಟಾಗಿ ಕೊಟ್ಟಿದೆ. ಕಂಪ್ಲೀಟಿ ಎಲ್ಲ ಕೂಡ ಸ್ಟಾಪ್ ಆಗಿದೆ, ಲಾಸ್ಟ್ ಅಷ್ಟೇ ಆಗಿರೋದು, ಬಿಟ್ಟರೆ ಎಲ್ಲಿ ಕೂಡ ಆ ರೀತಿ ಮತ್ತೆ ಪ್ರಾಬ್ಲಮ್ ಬಂದಿಲ್ಲ. ಆ್ಯಂಡ್ ಒಳ್ಳೆ ರೀತಿ ಗ್ರೋತ್ ಇದೆ. ಆ್ಯಂಡ್ ನಾನು ಈ ವಿಡಿಯೋ ಮಾಡೋ ರೀಸನ್ ಇಷ್ಟೇ, ನಾನೊಬ್ಬ ರೈತ ಆ್ಯಂಡ್ ನೀವು ನೋಡೋರು ಕೂಡ ರೈತರೇ ಇರ್ತೀರ. ಆ್ಯಂಡ್ ಮಿಡಲ್ ಇನ್ನೂ ಸ್ವಲ್ಪ ಜನ ರೈತರು ಇರ್ತಾರೆ. ಇವಾಗ ನೋಡಿ, ನಾನೇನೋ ಯೂಸ್ ಮಾಡಿದ್ದೀನಿ, ರಿಸಲ್ಟ್ ಕೊಡ್ತೀವಿ, ನಾನು ಜನಕ್ಕೆ ಕೇಳಿದೆ, ಜನಕ್ಕೆ ಹೆಲ್ಪ್ ಆಯಿತು. ಸೇಮ್ ಅದೇ ರೀತಿ ನೀವೇನೋ ಮಾಡಿರ್ತೀರ, ನೀವು ಸ್ಪ್ರೇ ಮಾಡಿರ್ತೀರ, ಅದರಿಂದ ಒಳ್ಳೆ ರಿಸಲ್ಟ್ ಕೊಡ್ತೀವಿ. ನೀವೇನೋ ಅದನ್ನು ಕಮೆಂಟ್ ಮಾಡಿದ್ರೆ ಇದರಲ್ಲಿ ಯಾವುದು ಕಡಿಮೆ ರೇಟ್ದಿದೆ ಅದನ್ನು ನಾವು ಪರ್ಚೇಸ್ ಮಾಡಿಬಿಟ್ಟು ನೆಕ್ಸ್ಟ್ ಟೈಮ್ ಏನಾದರೂ ಆ ರೀತಿ ಪ್ರಾಬ್ಲಮ್ ಅಂದರೆ ಯೂಸ್ ಮಾಡ್ಕೋಬೋದು. ಸೊ ರೈತರಿಗೆ ಭಾಳ ಹೆಲ್ಪ್ ಆಗುತ್ತೆ, ಅದಕ್ಕೋಸ್ಕರ ವೀಡಿಯೋ ಮಾಡ್ತಿರೋದು. ಆ್ಯಂಡ್ ನಿಮಗೆ ಇದಕ್ಕಿಂತ ಕಡಿಮೆ ಕಾಸ್ಟಲ್ಲಿ ಯಾವುದು ಸಿಗ್ಬೋದು ಆ್ಯಂಡ್ ನಿಮ್ಗೆ ರಿಸಲ್ಟ್ಸ್ ಹೋಗ್ತಿದೆ ಕಮೆಂಟ್ ಮಾಡಿ. ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡಿದೆ ಅಪ್ಕಮಿಂಗ್ ಡೇಸಲ್ಲಿ ನನಗೆ ಗೊತ್ತಿರೋ ನಾಲೆಜನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ರೈತರೇ.